ಇನ್ಸ್ಟಾಗ್ರಾಮ್ ಚಾಟ್ ಲಾಕ್ ಹೇಗೆ ಮಾಡೋದಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ. ನೀವು ಯಾರ ಜೊತೆ ಪರ್ಸನಲ್ ಚಾಟಿಂಗ್ ಮಾಡ್ತಿದ್ರಂದ್ರೆ ನಿಮ್ಮ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಪರ್ಸನಲ್ ಐಡಿಗೆ ಲಾಕ್ ಹೇಗೆ ಹಾಕೋದಂತ ನಾನು ಇವಾಗ ತಿಳಿಸ್ಕೊಡ್ತೀನಿ ಬನ್ನಿ. ಲಾಕ್ ಹೇಗೆ ವರ್ಕ್ ಆಗ್ತದೆ ಒಮ್ಮೆ ನೋಡಿ, ಯೂಸ್ಫುಲ್ ಆದ್ರೆ ಫುಲ್ ವಿಡಿಯೋ ನೋಡಿ. ನಾರ್ಮಲ್ ಆಗಿ ಇನ್ಸ್ಟಾಗ್ರಾಮ್ ಓಪನ್ ಮಾಡಿ ಸ್ಟೋರಿ ಮತ್ತೆ ರೀಲ್ಸ್ ಎಲ್ಲ ನೋಡ್ಬೋದು. ಬಟ್ ನಿಮ್ಮ ಪರ್ಸನಲ್ ಐಡಿಗೆ ಮಾತ್ರ ಹೋದ್ರೆ ಅಲ್ಲಿ ಲಾಕ್ ಬರುತ್ತೆ. ಅದು ಹೇಗೆ ಅಂತ ಇವಾಗ ನೋಡಿ. ಇವಾಗ ಇಲ್ಲಿ ವೆಂಕಟೇಶ್ ಕೆಂಗಲ್ ಅಂತ ಒಂದು ಐಡಿ ಕಾಣ್ತಿದೆಯಲ್ಲ, ಈ ಐಡಿ ಓಪನ್ ಮಾಡಿ ಮೆಸೇಜ್ ನೋಡಕ್ ಹೋದ್ರೆ ಓಪನ್ ಆಗಲ್ಲ, ಲಾಕ್ ಬರುತ್ತೆ. ಇವಾಗ ಅದನ್ನ ಕ್ಲಿಕ್ ಮಾಡಿ ತೋರಿಸ್ ನೋಡಿ. ಈ ತರ ಲಾಕ್ ಬರುತ್ತೆ. ಈ ಲಾಕ್ ಓಪನ್ ಮಾಡ್ಬೇಕಾದ್ರೆ ನಿಮ್ ಫಿಂಗರ್ ಪ್ರಿಂಟ್ ಬೇಕು, ಇಲ್ಲಾಂದ್ರೆ ನೀವು ಇಟ್ಟಿರೋ ಪಾಸ್ವರ್ಡ್ ನ ಎಂಟ್ರಿ ಮಾಡ್ಬೇಕು. ಅಂದ್ರೆ ಮಾತ್ರ ಅದು ಐಡಿ ಓಪನ್ ಆಗ್ತದೆ, ಇಲ್ಲಕ್ಕೆ ಓಪನ್ ಆಗಲ್ಲ. ಈ ತರ ಈ ಲಾಕ್ ವರ್ಕ್ ಆಗುತ್ತೆ. ಇದನ್ನ ಹೇಗೆ ಸೆಟ್ ಮಾಡೋದಂತ ನಾನು ಇವಾಗ ತಿಳಿಸ್ಕೊಡ್ತೀನಿ ಬನ್ನಿ. ಈ ಲಾಕ್ ಇಡೋದು ಸಿಂಪಲ್ ಇದೆ, ನಾ ಹೇಳೋ ಸೆಟ್ಟಿಂಗ್ ಫಾಲೋ ಮಾಡಿ ಈಸಿಯಾಗಿ ಈ ಲಾಕ್ ಸೆಟ್ ಮಾಡಬಹುದು. ಮೊಬೈಲ್ದಲ್ಲಿ ಪ್ಲೇ ಸ್ಟೋರ್ ಓಪನ್ ಮಾಡ್ಕೊಳ್ಳಿ. ಪ್ಲೇ ಸ್ಟೋರ್ ಅಲ್ಲಿ ಇನ್ಸ್ಟಾ ಲಾಕರ್ ಟು ಇನ್ಸ್ಟಾ ಚಾಟ್ ಅಂತ ಹೇಳಿ ಟೈಪ್ ಮಾಡಿ. ಟೈಪ್ ಮಾಡಿದ ನಂತರ ಈ ತರ ಆ್ಯಪ್ ಬರುತ್ತೆ, ಇನ್ಸ್ಟಾ ಲಾಕರ್ ಟು ಇನ್ಸ್ಟಾ ಚಾಟ್ ಅಂತೇಳಿ. ಈ ಆ್ಯಪ್ ನ ಇನ್ಸ್ಟಾಲ್ ಮಾಡಿ. ಇನ್ಸ್ಟಾಲ್ ಮಾಡಿದ ನಂತರ ಈ ಆ್ಯಪ್ ನ ಓಪನ್ ಮಾಡ್ಕೊಳ್ಳಿ. ಇವಾಗ ಇಲ್ಲಿ 4 ನಂಬರ್ನ ಎಂಟ್ರಿ ಮಾಡಿ. ನಿಮಗೆ ಬೇಕಿರೋ 4 ನಂಬರ್ನ ಎಂಟ್ರಿ ಮಾಡಿ. ನಿಮಗೆ ಬೇಕಿರೋ ಪಾಸ್ವರ್ಡ್ನ ಟೈಪ್ ಮಾಡಿ. ಮತ್ತೆ ಸೇಮ್ ಪಾಸ್ವರ್ಡ್ನ ಇಲ್ಲಿ ಎಂಟ್ರಿ ಮಾಡಿ. ಇವಾಗ ಪಾಸ್ವರ್ಡ್ ಸೆಟ್ ಆಯಿತು. ಇವಾಗ ಕೆಳಗಡೆ ಸೆಟಪ್ ಅಂತಿದೆಯಲ್ಲ, ಸೆಟಪ್ ಮ್ಯಾಗ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ರಿಕ್ವೈರ್ ಇಮೇಲ್ ಅಂತಿದೆಯಲ್ಲ, ರಿಕ್ವೈರ್ ಇಮೇಲ್ ಇದ್ದಲ್ಲಿ ನಿಮ್ಮ ಜಿಮೇಲ್ನ ಟೈಪ್ ಮಾಡಿ. ನಿಮ್ಮ ಜಿಮೇಲ್ ಐಡಿ ಟೈಪ್ ಮಾಡಿ. ಟೈಪ್ ಮಾಡಿದ ನಂತರ ಕೆಳಗಡೆ ಸೇವ್ ಅಂತಿದೆಯಲ್ಲ ಬ್ಲೂ ಕಲರ್, ಸೇವ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಟ್ಯಾಪ್ ಅಂತೇಳಿ ಬಾಕ್ಸ್ ಟೈಪ್ ಇದೆಯಲ್ಲ ಚೌಕಾಕಾರ, ಇದಕ್ಕೊಂದು ರೈಟ್ ಮಾರ್ಕ್ ಹಾಕಿ. ಈ ತರ ರೈಟ್ ಮಾರ್ಕ್ ಹಾಕಿ. ರೈಟ್ ಮಾರ್ಕ್ ಹಾಕಿದ ನಂತರ ಅಕ್ಸೆಪ್ಟ್ ಮ್ಯಾಗ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ಡೌನ್ಲೋಡ್ ಆ್ಯಪ್ಸ್ ಮ್ಯಾಗ ಕ್ಲಿಕ್ ಮಾಡಿ. ಡೌನ್ಲೋಡ್ ಆ್ಯಪ್ಸ್ ಬರಲ್ಲ ಅಂತಂದ್ರೆ ಡೈರೆಕ್ಟ್ ಆಗಿ ಇನ್ಸ್ಟಾ ಲಾಕರ್ ಅಂತಾನೆ ಕಾಣ್ತಿರುತ್ತೆ, ಅದನ್ನ ಆನ್ ಮಾಡಿ. ಇಲ್ಲಿ ಇದೆ ನೋಡಿ ಇನ್ಸ್ಟಾ ಲಾಕರ್ ಅಂತೇಳಿ, ಇದ್ರ ಮ್ಯಾಗ ಕ್ಲಿಕ್ ಮಾಡಿ. ಇದು ಆಫ್ ಇದೆಯಲ್ಲ, ಇದನ್ನ ಆನ್ ಮಾಡಿ. ಇವಾಗ ಇಲ್ಲಿ ಮೇಲ್ಗಡೆ ಇನ್ಸ್ಟಾ ಲಾಕರ್ ಆನ್ ಮಾಡಿ, ಈ ತರ ಆನ್ ಮಾಡಿ. ಇವಾಗ ಪರ್ಮಿಷನ್ ಅಲೋ ಕೇಳುತ್ತೆ, ಅಲೋ ಕೊಡಿ. ಕೆಳಗಡೆ ಅಲೋ ಅಂತಿದೆಯಲ್ಲ, ಅಲೋ ಮ್ಯಾಗ ಕ್ಲಿಕ್ ಮಾಡಿ. ಇವಾಗ ಓಪನ್ ಆಯ್ತು ನೋಡಿ. ನೀವು ಪರ್ಸನಲ್ ಐಡಿಗೆ ಲಾಕ್ ಇಡ್ಬೇಕಂದ್ರೆ, ಪರ್ಸನಲ್ ಚಾಟಿಗೆ ಲಾಕ್ ಇಡ್ಬೇಕಂದ್ರೆ ಕೆಳಗಡೆ ಪ್ಲಸ್ ಐಕಾನ್ ಕಾಣ್ತದಲ್ಲ, ಪಿಂಕ್ ಕಲರ್ ಪ್ಲಸ್ ಐಕಾನ್ ಮ್ಯಾಗ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ಕೆಳಗಡೆ ಮೆಸೇಜ್ ಐಕಾನ್ ಕಾಣ್ತಿದೆಯಲ್ಲ, ಮೆಸೇಜ್ ಐಕಾನ್ ಮ್ಯಾಗ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ನೀವು ಪರ್ಸನಲ್ ಐಡಿ ಇರ್ತದಲ್ಲ, ನಿಮ್ಮ ಪರ್ಸನಲ್ ಐಡಿ ಮೇಲೆ ಕ್ಲಿಕ್ ಮಾಡಿ. ಉದಾಹರಣೆಗೆ ಇಲ್ಲಿ ವೆಂಕಟೇಶ್ ಕೆಂಗಲ್ ಅಂತ ಒಂದು ಐಡಿ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ನೋಡಿ. ಈ ತರ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಲಾಕ್ ಆಯ್ತು ನೋಡಿ, ಈ ಐಡಿ ಲಾಕ್ ಆಯ್ತು ನೋಡಿ. ಈ ತರ ನಿಮ್ ಪರ್ಸನಲ್ ಐಡಿ ಲಾಕ್ ಆಗುತ್ತೆ. ಇವಾಗ ಐಡಿ ಓಪನ್ ಮಾಡಕ್ ಹೋದ್ರೆ ಲಾಕ್ ಕೇಳುತ್ತೆ, ಲಾಕ್ ಓಪನ್ ಆಗಲ್ಲ. ಯಾರನ್ನ ಓಪನ್ ಮಾಡಕ್ ಹೋದ್ರೆ ಅದು ಲಾಕ್ ಕೇಳುತ್ತೆ. ಈ ಇನ್ಫಾರ್ಮೇಶನ್ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಅವ್ರ ಕಮೆಂಟ್ ಮಾಡಿ. ಲಾಕ್ ಓಪನ್ ಮಾಡ್ಬೇಕಂದ್ರೆ ಲಾಕ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಈ ತರ ಓಪನ್ ಇತ್ತಂದ್ರೆ ಲಾಕ್ ರಿಮೂವ್ ಆಗಿರುತ್ತೆ.